ಅಂದಹಾಗೆ ಕರ್ನಾಟಕದ ಕಾಂಗ್ರೆಸ್ ನಾಯಕರುಗಳು, ಮಂತ್ರಿಗಳು, ಶಾಸಕರು ಎಲ್ಲರೂ ಕೂಡ ಕಳೆದ ಮೇ ತಿಂಗಳಲ್ಲಿ ನಡೆದ ಆಪರೇಷನ್ ಸಿಂಧೂರದ ನಂತರ ಇದ್ದಕ್ಕಿದ್ದಂತೆ ರಕ್ಷಣಾ ಇಲಾಖೆ ಸಲಹೆಗಾರರಂತೆ ಮಾತಾಡ್ಲಿಕ್ಕೆ ಶುರು ಮಾಡ್ಬಿಟ್ರು. ವಿದೇಶಾಂಗ ನೀತಿ ವಿಮರ್ಶಕರಂತೆ ಮಾತಾಡ್ಲಿಕ್ಕೆ ಶುರು ಮಾಡ್ಬಿಟ್ರು. ಮೊನ್ನೆ ಸೋಮವಾರ ಸಂಜೆ ರಾಷ್ಟ್ರ ರಾಜಧಾನಿ ದಿಲ್ಲಿಯ ಕೆಂಪು ಕೋಟೆ ಬಳಿ ನಡೆದ ಆ ಕಾರ್ ಬಾಂಬ್ ಸ್ಫೋಟ, ತದನಂತರದ ಭೀಕರ ಪರಿಣಾಮಗಳ ಬಗ್ಗೆ ರಾಷ್ಟ್ರದಾದ್ಯಂತ ಭದ್ರತಾ ಪಡೆಗಳು, ತನಿಖಾ ತಂಡಗಳು ಅದಕ್ಕೆ ಪ್ರಾಥಮಿಕ ಮಾಹಿತಿಯನ್ನ ಸಂಗ್ರಹಿಸೋಕೆ ಮೊದಲೇ ಕರ್ನಾಟಕದ ಕಾಂಗ್ರೆಸ್ ನಾಯಕರುಗಳು ಮಾತಾಡ್ಲಿಕ್ಕೆ ಶುರು ಮಾಡಿಬಿಟ್ರು. ಯಥಾ ಪ್ರಕಾರ ಪ್ರಿಯಾಂಕ್ ಖರ್ಗೆ ಅವರೇ ಇದರಲ್ಲೂ ಕೂಡ ಮುಂದೆ. ತತ್ಕ್ಷಣವೇ ಇದರ ನೈತಿಕ ಹೊಣೆಗಾರಿಕೆಯನ್ನು ಒಪ್ಕೊಂಡ್ಬಿಟ್ಟು ಅಮಿತ್ ಶಾ ಅವರು ರಾಜೀನಾಮೆ ಕೊಡಬೇಕು. ಅಮಿತ್ ಶಾ ರಂತ ಕೆಟ್ಟ ಗೃಹ ಮಂತ್ರಿನೇ ಇದುವರೆಗೂ ದೇಶ ಕಂಡೇ ಇರಲಿಲ್ಲ ಅಂತಂದ್ಬಿಟ್ಟು ತಾವು 1947ರಲ್ಲೇ ಹುಟ್ಟಿದ ಹಿರಿಯ ಮುತ್ಸದ್ದಿ ತರ ಮಾತಾಡ್ತಾರೆ ಪ್ರಿಯಾಂಕ ಖರ್ಗೆ. ಅವ್ರ ಜೊತೆಗೆ ಧ್ವನಿಗೂಡಿಸಿದವರು ಮಧು ಬಂಗಾರಪ್ಪ, ಅವ್ರದೇ ಊರಿಗೆ ಅವರು ಮಾಜಿ ಮುಖ್ಯಮಂತ್ರಿಯ ಪುತ್ರ ಬೇರೆ. ಅವರು ಕೂಡ ಅಷ್ಟೇ ಈ ಘಟನೆ ಖಂಡನೀಯ, ಇದಕ್ಕಾಗಿ ಕೇಂದ್ರ ಸರ್ಕಾರವೇ ಜವಾಬ್ದಾರಿ ಹೊರಬೇಕು ಅಂತಂದ್ಬಿಟ್ಟು ಅವ್ರಿಗೆ ಮತ್ತಷ್ಟು ಸಾಥ್ ನೀಡಿದ್ದಾರೆ ಜಮೀರ್ ಅಹಮದ್ ಖಾನ್. ಜಮೀರ್ ಅಹಮದ್ ಖಾನ್ ಇದುವರೆಗೂ ಕೂಡ ಜಮ್ಮು ಕಾಶ್ಮೀರದ ಆ ಇಸ್ಲಾಮಿಕ್ ಭಯೋತ್ಪಾದಕರ ಕುರಿತಂತೆ ಒಂದೇ ಒಂದು ಕಿವಿ ಮಾತು ಹೇಳಿಲ್ಲ, ಒಂದು ಬುದ್ಧಿ ಮಾತು ಹೇಳಿಲ್ಲ. ಅವರಂತೂ ಸ್ವತಃ ಇಲ್ಲೇ ಚಾಮರಾಜಪೇಟೆ ಸುತ್ತಮುತ್ತ ಒಂದು ದೇಶಿತನದಲ್ಲೇ ಬೆಳೆದಂತ ಈ ಜಮೀರ್ ಅಹಮದ್ ಖಾನ್ ತಮ್ಮ ಸಹಧರ್ಮೀಯರಿಗೆ, ಅದರಲ್ಲೂ ಕಾಶ್ಮೀರದ ಯುವಕರಿಗೆ ಯಾತಕ್ಕೆ ನೀವು ಪಾಕಿಸ್ತಾನದ ಪ್ರಚೋದನೆಗೆ ಬಲಿಯಾಗ್ತಾ ಇದ್ದೀರಾ, ಯಾಕೆ ನಿಮ್ ಬದುಕು ಹಾಳು ಮಾಡ್ಕೊಳ್ತಾ ಇದ್ದೀರಿ, ಭಾರತ ಸುಂದರವಾದ ದೇಶ, ನಾವು ಇದೇ ನೆಲದ ಮಕ್ಕಳು, ನಾವೆಲ್ಲ ಭಾರತದ ಜಾತ್ಯತೀತ ಪ್ರಜಾಪ್ರಭುತ್ವ ವ್ಯವಸ್ಥೆ ಹೊಂದ್ಕೊಂಡು ಹೋಗೋಣ ಅಂತ ಒಂದೇ ಒಂದ್ಸಾರಿ ಬುದ್ಧಿ ಮಾತು ಹೇಳಿದ್ದು ಕೇಳಿಸ್ಕೊಂಡಿದ್ದೀರಾ? ಇಲ್ವೇ ಇಲ್ಲ. ಅವರೂ ಕೂಡ ಮೊಸರಲ್ಲಿ ಕಲ್ಲು ಹುಡ್ಕೋ ಕೆಲಸ ಮಾಡಿರ್ತಾರೆ. ಅಂದಹಾಗೆ ಮುಸ್ಲಿಮರು ಮತ್ತು ದಲಿತರು ಕುರಿತಂತೆ ಕರ್ನಾಟಕ ಕಾಂಗ್ರೆಸ್ಸಿಗರ, ಅದರಲ್ಲೂ ಕರ್ನಾಟಕದ ಕಾಂಗ್ರೆಸ್ಸಿಗರ ಮನೋಧರ್ಮ ಜಗಜ್ಜಾಹೀರಾಗಿದ್ದು ಈಗ 5 ವರ್ಷಗಳ ಹಿಂದೆ, ಅಂದ್ರೆ 2020ನೇ ಇಸ್ವಿಯ ಆಗಸ್ಟ್ 11ರಂದು ಡಿಜೆ ಹಳ್ಳಿ, ಕೆಜೆ ಹಳ್ಳಿ ಪ್ರದೇಶದಲ್ಲಿ ನಡೆದ ಒಂದು ಘೋರವಾದ ಹಿಂಸಾಚಾರ. ಅವತ್ತು ಆ ಡಿಜೆ ಹಳ್ಳಿ, ಕೆಜೆ ಹಳ್ಳಿ ಪೊಲೀಸ್ ಠಾಣೆ ಮೇಲೆ ಸುಮಾರು 300-400 ಜನ ದೊಂಬಿಕೋರರು ಇದ್ದಕ್ಕೆಂದತ್ತೆ ದಾಳಿ ಮಾಡಿದ್ರು. ಅದ್ರ ಜೊತೆಗೆ ಅದೇ ಪ್ರದೇಶದಲ್ಲಿ ವಾಸವಾಗಿದ್ದ ಕಾಂಗ್ರೆಸ್ ಪಕ್ಷದ ಶಾಸಕರೇ ಆಗಿದ್ದ ಅಖಂಡ ಶ್ರೀನಿವಾಸ್, ಕಾಂಗ್ರೆಸ್ MLA ಅಖಂಡ ಶ್ರೀನಿವಾಸ್ ಅನ್ನೋ ಒಬ್ಬ ದಲಿತ ಶಾಸಕರ ಮನೆಯನ್ನ ಸುಟ್ಟು ಹಾಕ್ಬಿಟ್ರು. ಅದೃಷ್ಟವಶಾತ್ ಅವರ ಕುಟುಂಬ ವರ್ಗದವರೆಲ್ಲ ಹೊರಗಡೆ ಹೋಗಿದ್ರಿಂದ ಅಲ್ಲೆಲ್ಲೂ ಜೀವಹಾನಿ ಆಗ್ಲೇ ಇಲ್ಲ. ಮರುದಿವಸ ಒಬ್ಬ ಕಾಂಗ್ರೆಸ್ ಶಾಸಕ ತನ್ನ ಹೆಂಡತಿ ಮಕ್ಕಳ ಜೊತೆಗೆ ಬೀದಿಯಲ್ಲಿ ನಿಂತ್ಕೊಂಡು ತನ್ನ ಸುಟ್ಟು ಕರಕಲಾಗಿದ್ದ ಮನೆ ಕಡೆ ಧೈರ್ಯಸಿ ಭಾವದಿಂದ ನೋಡ್ತಾ ಇದ್ದ ದೃಶ್ಯ ಎಂಥವರ ಎದೆ ಕರಗಿಸುವ ಹಾಗಿತ್ತು. ಆದ್ರೆ ಕಾಂಗ್ರೆಸ್ಸಿಗರು ಮಾತ್ರ, ರಾಜ್ಯ ಕಾಂಗ್ರೆಸ್ಸಿಗರೆಲ್ಲ ಅವತ್ತು ವಿರೋಧ ಪಕ್ಷದಲ್ಲಿದ್ರು. ಅವ್ರು ಯಾರಿಗೂ ಕೂಡ ಆ ದೃಶ್ಯದಿಂದ ಮನಸ್ಸು ಕರಗಲೂ ಇಲ್ಲ. ಅದಕ್ಕೆ ಕಾರಣರಾದವ್ರ ಬಗ್ಗೆ ಸಿಟ್ಟು ಕೂಡ ಬರಲಿಲ್ಲ. ಯಾಕಂದ್ರೆ ಸಿಟ್ಟು ಬಂದ್ರೂ ಕೂಡ ಅದನ್ನ ಹೇಳ್ಕೊಳ್ಳುವಂತ ಸ್ಥಿತಿಯಲ್ಲಿ ಇರಲಿಲ್ಲ. ಯಾಕಂದ್ರೆ ಕರ್ನಾಟಕದ ಕಾಂಗ್ರೆಸ್ಸಿಗರಿಗೆ ಕಳೆದ 50 ವರ್ಷಗಳಿಂದ ದಲಿತರು ಅಷ್ಟೇ ಮತ್ತು ಮುಸ್ಲಿಂ ಮತದಾರರು ಅಷ್ಟೇ, ಅವರೆಲ್ಲ ವೋಟ್ ಬ್ಯಾಂಕ್ಗಳು ಮಾತ್ರ. ತಾವ್ ಏನೇ ಇದ್ರು ಕೂಡ ನಮ್ಮನ್ನು ಬಿಟ್ರೆ ಅವ್ರಿಗೆ ಯಾರ ಗತಿ ಅನ್ನೋ ಗ್ರಹಿಕೆಯಲ್ಲಿ ಇವರೆಲ್ಲ ಸಾಗಿ ಬಂದ್ಬಿಟ್ಟಿದ್ದಾರೆ. ಅವ್ರು ನಮ್ ತರ ಭದ್ರತಾ ಠೇವಣಿ ಇದ್ದಂಗೆ. ಇತರೆ ಜಾತಿ ಜನಾಂಗದವ್ರು ನಮ್ಗೆ ಓಟ್ ಕೊಡ್ತಾರೋ ಬಿಡ್ತಾರೋ, ಮುಸ್ಲಿಮ್ರಿಗೆ ನಾವೇ ಗತಿ. ಅದನ್ನ ಅನೇಕ ರೀತಿಯಲ್ಲಿ ಅನೇಕ ಸಾರಿ ಬೇರೆ ಬೇರೆ ಸಂದರ್ಭದಲ್ಲಿ ಆತರ ವ್ಯಕ್ತಪಡಿಸ್ತಾ ಬಂದಿದ್ದಾರೆ ಕಾಂಗ್ರೆಸ್ಸಿಗರು. ಅವತ್ತು ಹಾಗೆ ಆಯ್ತು. ಅಖಂಡ ಶ್ರೀನಿವಾಸ್ ಅಂತಿಂತ ಶಾಸಕರಲ್ಲ, ಇಡೀ ರಾಜ್ಯದಲ್ಲೇ 2018ರ ಅಸೆಂಬ್ಲಿ ಚುನಾವಣೆಯಲ್ಲಿ ಅತಿ ಹೆಚ್ಚಿನ ಬಹುಮತದಿಂದ ಸುಮಾರು 86,000 ಮತಗಳ ಅಂತರದಿಂದ ಗೆದ್ದು ದಾಖಲೆಯನ್ನು ನಿರ್ಮಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಶಕ್ತಿ ತುಂಬಿದ್ರು ಅಖಂಡ ಶ್ರೀನಿವಾಸ್. ಅವರ ಮನೆಯನ್ನ ಸುಟ್ಟು ಹಾಕಿದ ದೊಂಬಿಕೋರರು ಯಾರು ಅಂತ ಇಡೀ ಜಗತ್ತಿಗೆ ಗೊತ್ತಿತ್ತು. ಅದ್ಯಾರೋ ಅವರ ಸೋದರ ಸಂಬಂಧಿ ಒಬ್ಬ ಯಾರೋ ಕಳಿಸಿದ ಪ್ರವಾದಿಗೆ ಸಂಬಂಧಪಟ್ಟ ಒಂದು ಕುಯುಕ್ತಿಯ ಹೇಳಿಕೆಯನ್ನ ಫಾರ್ವರ್ಡ್ ಮಾಡ್ಬಿಟ್ಟಿದ್ದಂತೆ. ಆ ಪಾಪಕ್ಕೋಸ್ಕರ ಇಡೀ ಆ ಪ್ರದೇಶದಲ್ಲಿ ವಾಸವಿದ್ದ ಸಮುದಾಯವೆಲ್ಲ ಇದ್ದಕ್ಕಿದ್ದಂತೆ ಕೈಯಲ್ಲಿ ಸಿಕ್ಕ ಅಸ್ತ್ರಗಳನ್ನು ಹಿಡ್ಕೊಂಡ್ಬಿಟ್ಟು ಅಲ್ಲಿನ ಪೊಲೀಸ್ ಠಾಣೆ ಮೇಲೆ ದಾಳಿ ಮಾಡಿದ್ರು, ಪೊಲೀಸ್ ವಾಹನಗಳನ್ನ ಧ್ವಂಸ ಮಾಡಿದ್ರು. ಕೊನೆಗೆ MLA ಖಾಸಗಿ ನಿವಾಸಕ್ಕೇನೆ ಲಗ್ಗೆ ಇಟ್ಬಿಟ್ಟು ಅದಕ್ಕೆ ಬೆಂಕಿ ಹಚ್ಚಿ ನಾಶ ಮಾಡಿಬಿಟ್ರು. ಆ ಘಟನೆ ಕುರಿತಂತೆ ಕಾಂಗ್ರೆಸ್ ಪಕ್ಷದ ನಾಯಕರುಗಳೆಲ್ಲ ಪ್ರತಿಕ್ರಿಯಿಸಲಿಕ್ಕೆ 10 ದಿವಸ ತಗೊಂಡ್ರು. 10 ದಿವಸಗಳ ನಂತರ ಆ ಪ್ರದೇಶಕ್ಕೆ ಪಾದಯಾತ್ರೆ ಕೈಗೊಂಡ್ರು ಆವತ್ತಿನ ವಿರೋಧ ಪಕ್ಷದಲ್ಲಿದ್ದ ಕಾಂಗ್ರೆಸ್ ನಾಯಕರುಗಳು. ಅವ್ರು ಅಲ್ಲಿಗೆ ಸುಮ್ಮನಾಗ್ಲಿಲ್ಲ,
ಹೋಗ್ಲಿ. ಆ ರೀತಿ ನೊಂದ ದಲಿತ ಶಾಸಕರ ಪರವಾಗಿ ಒಂದೇ ಒಂದು ಸಹಾನುಭೂತಿ ಹೇಳಿಕೆ ಬರಲಿಲ್ಲ. ಅದಷ್ಟೇ ಅಲ್ಲ, ತದನಂತರ 2023ರಲ್ಲಿ ಅಸೆಂಬ್ಲಿ ಚುನಾವಣೆ ಬರುವಷ್ಟೊತ್ತಿಗೆ ಅಖಂಡ ಶ್ರೀನಿವಾಸ್ ಕಾಂಗ್ರೆಸ್ ಪಕ್ಷದೊಳಗೆ ಇದ್ಕೊಂಡೇ ಒಬ್ಬ ಶಾಪಗ್ರಸ್ತ MLA ಅಂತ ಅನ್ಸ್ಕೊಂಡ್ಬಿಟ್ಟಿದ್ರು. ಕಾಂಗ್ರೆಸ್ ಪಕ್ಷಕ್ಕೆ ರಾಜಕೀಯ ಹೊರೆ ಅಂತ ಅನ್ಸ್ಕೊಂಡ್ಬಿಟ್ಟಿದ್ರು, ಒಬ್ಬ ಲೈಬಿಲಿಟಿ ಅಂತ ಅನ್ಸ್ಕೊಂಡ್ಬಿಟ್ಟಿದ್ರು. ಕಾಂಗ್ರೆಸ್ ಪಕ್ಷ ಅವ್ರಿಗೆ 2023 ಅಸೆಂಬ್ಲಿ ಚುನಾವಣೆಯಲ್ಲಿ ಟಿಕೆಟ್ ನಿರಾಕರಿಸೋದ್ರ ಮೂಲಕ, ತದನಂತರ ಪಕ್ಷೇತರರಾಗಿ ನಿಂತ ಅವರನ್ನ ಹೀನಾಯವಾಗಿ ಸೋಲ್ಸೋದ್ರ ಮೂಲಕ ತನ್ನ ವೋಟ್ ಬ್ಯಾಂಕ್ ಅನ್ನು ತೃಪ್ತಿಪಡಿಸೋದ್ರಲ್ಲೇ ನೆಮ್ಮದಿ ಕಂಡ್ಕೊಂಡ್ಬಿಡ್ತು. ಒಬ್ಬ ದಲಿತ ಶಾಸಕರ ಮನೆ ಸುಟ್ಟು ಹಾಕಿದ್ದಷ್ಟೇ ಇಲ್ಲ, ಆತನ ರಾಜಕೀಯ ಬದುಕನ್ನೇ ಮುಗಿಸಿದ್ರ ಬಗ್ಗೆ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಕೂಡ ಒಂದೇ ಒಂದು ಕಿಂಚಿತ್ತಾದ್ರೂ ವಿಷಾದದ ಭಾವನೆ ಆಗ್ಲಿ, ಪಶ್ಚಾತ್ತಾಪದ ಭಾವನೆ ಆಗ್ಲಿ, ಸಹಾನುಭೂತಿಯ ಸೆಲೆ ಆಗ್ಲಿ ಕಂಡು ಬಂದೇ ಇಲ್ಲ. ಅವತ್ತು ಕಾಂಗ್ರೆಸ್ ಪಕ್ಷದ ಹಿರಿಯ ದಲಿತ ನಾಯಕರುಗಳಾದ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗ್ಲಿ, ಪ್ರಿಯಾಂಕಾ ಖರ್ಗೆ ಅವರಾಗ್ಲಿ, ಡಾಕ್ಟರ್ G ಪರಮೇಶ್ವರರಾಗ್ಲಿ, ಮಹಾದೇವಪ್ಪನವರಾಗ್ಲಿ ಯಾವ ಪ್ರತಿಕ್ರಿಯೆ ಅವತ್ತು ತೋರಿಸಲಿಲ್ಲ, ಇವತ್ತವರೆಗೂ ತೋರಿಸೇ ಇಲ್ಲ. ಇದು ಕಾಂಗ್ರೆಸ್ ಪಕ್ಷ ಮುಸಲ್ಮಾನರನ್ನ ಮತ್ತು ದಲಿತರನ್ನ ನಡೆಸ್ಕೊಳ್ತಿರೋ ರೀತಿ, ಒಂದು ಎಡಬಿಡಂಗಿತನದ ನಿಲುವು. ಪ್ರತಿ ಸಾರಿ ಈ ತರ ದುರಂತ ನಡೆದಾಗ್ಲೂ ಕೂಡ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಮಾತಾಡೋ ಒಂದು ಪ್ರವೃತ್ತಿ. ಅಷ್ಟೇ ಅಲ್ಲ, ಒಂದ್ ಕಾಲದಲ್ಲಿ ಕಾಂಗ್ರೆಸ್ನ ಹಿರಿಯ ನಾಯಕ ಮತ್ತು ಮಂತ್ರಿಗಳ ಪೈಕಿ ಒಬ್ಬರಾಗಿದ್ದ ರೋಷನ್ ಬೇಗ್ 2019ರ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರ ಕುರಿತಂತೆ ಒಂದೇನೋ ಅಪಶಬ್ದವನ್ನ ಆಡಿದ್ರು ಅಂತ ಮಾರನೇ ದಿವಸನೇ ಅವ್ರನ್ನ ಉಚ್ಚಾಟನೆ ಮಾಡಿಬಿಟ್ರು. ಮತ್ತೊಬ್ಬ ಬೇರು ಮಟ್ಟದ ವರ್ಚಸ್ಸುಳ್ಳ ಮೈಸೂರಿನ NR ಕ್ಷೇತ್ರದ ಶಾಸಕ ತನ್ವೀರ್ ಸೇಠ್ ಅವರು ಮಂತ್ರಿ ಕೂಡ ಆಗಿದ್ರು, ಸಂಭಾವಿತರು ಮತ್ತು ಸಜ್ಜನರು ಕೂಡ. ಕನ್ನಡ ಭಾಷಿಕರ ಜೊತೆಗೆ ಅತ್ಯಂತ ಆತ್ಮೀಯ ಬಾಂಧವ್ಯವನ್ನು ಉಳಿಸ್ಕೊಂಡು ಬಂದಿರೋ ತನ್ವೀರ್ ಸೇಠ್ ಯಾವುದೋ ಒಂದು ಮೇಯರ್ ಚುನಾವಣೆಯಲ್ಲಿ, ಮೈಸೂರು ಮಹಾನಗರ ಪಾಲಿಕೆ ಮೇಯರ್ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವ್ರ ಮಾತು ಕೇಳಿಲ್ವಂತೆ, ಸ್ಥಳೀಯವಾಗಿ ಒಂದು ಒಪ್ಪಂದವನ್ನು ಮಾಡ್ಕೊಂಡ್ಬಿಟ್ಟು JDS ಕಾಂಗ್ರೆಸ್ ಮೇಯರ್ ಉಪಮೇಯರ್ಗಳನ್ನ ಗೆಲ್ಸ್ಕೊಂಡ್ ಬಂದ್ರು ಅಂತ ಆವತ್ತಿನಿಂದನೇ ಅವ್ರು ಬ್ಲಾಕ್ ಲಿಸ್ಟ್ ಹಾಕ್ಬಿಟ್ರು. ಇನ್ನು ಸಿದ್ದರಾಮಯ್ಯನವ್ರಿಗೆ ಜನತಾದಳ ಪರಿವಾರದಲ್ಲಿದ್ದಾಗಿಂದ ಕೂಡ ಅತ್ಯಂತ ಜಿಗರಿ ದೋಸ್ತ್ ಅನ್ಸ್ಕೊಂಡಿದ್ದ CM ಇಬ್ರಾಹಿಂ ಸಾಹೇಬ್ರು. CM ಇಬ್ರಾಹಿಂರು ತಾಳ್ಮೆಯಿಂದ ಕಾದ್ರು ಸಿದ್ದರಾಮಯ್ಯನವರು ತಮ್ಗೇನಾದ್ರೂ ಒಂದು ಅವಕಾಶ ಕಲ್ಪಿಸ್ಕೊಡ್ತಾರೆ ಅಂತ ಅಂದ್ಬಿಟ್ಟು ಅವರು ಕೂಡ ಸಿದ್ದರಾಮಯ್ಯನವರ 2ನೇ ಅವಧಿಯ ಮುಖ್ಯಮಂತ್ರಿಗಿರಿಯಲ್ಲೇ ಬೇಸತ್ತು ಬಿಟ್ಟು ದೂರ ಆಗ್ಬಿಟ್ರು. ಯಾವುದೇ ಕಾರಣ ಕೊಡದೆ ವಿಷಾದದಿಂದ ಹೊರಟೋದ್ರು. ಇವತ್ತು ಅಖಿಲ ಭಾರತ ಮಟ್ಟದಲ್ಲೂ ಅಷ್ಟೇ, ಒಮ್ಮೆ ಹಿರಿಯ ನಾಯಕ, ಅದು ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಕಾಲದಲ್ಲಿ ಅತ್ಯಂತ ಪ್ರಭಾವಿ ಮಂತ್ರಿ ಮತ್ತು ಹಿರಿಯ ನಾಯಕ ಅನ್ಸ್ಕೊಂಡಿದ್ದ ಗುಲಾಂ ನಬಿ ಆಜಾದ್, ಜಮ್ಮು ಕಾಶ್ಮೀರದ ಅತ್ಯಂತ ದೇಶ ಪ್ರೇಮಿ ಮುಸ್ಲಿಂ ನಾಯಕ ಅಂತಂದ್ರೆ ಗುಲಾಂ ನಬಿ ಆಜಾದ್. ಅವ್ರು ಯಾವತ್ತೂ ಕೂಡ ಅಲ್ಲಿನ ಪ್ರತ್ಯೇಕತಾವಾದಿಗಳ ಜೊತೆಗೆ ಚಕ್ಕಂದ ಆಡಿರ್ಲಿಲ್ಲ, ಕಣ್ಣ ಮುಚ್ಚಾಲೆ ಆಡಿರ್ಲಿಲ್ಲ. ಅವರ ದೇಶಭಕ್ತಿ ಮತ್ತು ಪಕ್ಷನಿಷ್ಠೆ ಬಹಳ ಪಾರದರ್ಶಕವಾಗಿತ್ತು. ಕರ್ನಾಟಕದ ಅನೇಕ ಕಾಂಗ್ರೆಸ್ ಮುಖ್ಯಮಂತ್ರಿಗಳು, ಮಂತ್ರಿಗಳು ತಾವು ಆ ಸ್ಥಾನ ಬರ್ಲಿಕ್ಕೆ ಗುಲಾಂ ನಬಿ ಆಜಾದ್ಗೆ ಋಣಿಯಾಗಿರ್ಬೇಕಾಗಿತ್ತು. ಅಂಥ ಗುಲಾಂ ನಬಿ ಆಜಾದ್ ಕಾಂಗ್ರೆಸ್ ಪಕ್ಷದಿಂದ ಅವಮಾನಿತರಾಗಿ ಹೊರಗೆ ಹೋಗುವಾಗ ಒಂದು ಮಾತು ಹೇಳಿದ್ರು. 10 ವರ್ಷಗಳ UPA ಸರ್ಕಾರ ಇದ್ದಾಗ ಪ್ರಧಾನಮಂತ್ರಿ ಮತ್ತು ಕೇಂದ್ರ ಸಚಿವ ಸಂಪುಟ ಅನ್ನೋ ಸಂವಿಧಾನಾತ್ಮಕ ಸಂಸ್ಥೆಗಳನ್ನೇ ನೀವು ಅವಮಾನಿಸ್ಬಿಟ್ಟು UPA ಸಲಹಾ ಸಮಿತಿ ಅಂತ ರಚಿಸ್ಕೊಂಡ್ಬಿಟ್ರಿ. ಸೋನಿಯಾ ಗಾಂಧಿ ಅವರ ಅಧ್ಯಕ್ಷತೆ ವಹಿಸ್ಕೊಂಡ್ಬಿಟ್ಟು ಪರೋಕ್ಷವಾಗಿ ಅಧಿಕಾರ ಚಲಾಯಿಸ್ತಾ ಬಂದ್ರು. ಅದು ನಮ್ಮ ಸಂವಿಧಾನಾತ್ಮಕ ವ್ಯವಸ್ಥೆಗೆ ಮತ್ತು ಸಂಸದೀಯ ಪ್ರಜಾಪ್ರಭುತ್ವಕ್ಕೆ ಮಾಡಿದ ಅಪಚಾರವಾಗಿತ್ತು ಅಂತ ಒಂದು ಶಾಪ ಹಾಕ್ಬಿಟ್ಟು ಹೊರಗೆ ಹೋದ್ರು. ಗುಲಾಂ ನಬಿ ಆಜಾದ್ ಬಿಟ್ಟು ಹೋದಾಗಿಂದ ಕೇವಲ ಕಾಂಗ್ರೆಸ್ ಪಕ್ಷಕ್ಕಷ್ಟೇ ಅಲ್ಲ, ಇಡೀ ಇಂಡಿಯಾ ಮೈತ್ರಿಕೂಟದಲ್ಲಿ ರಾಷ್ಟ್ರ ಮಟ್ಟದ ಒಬ್ಬನೇ ಒಬ್ಬ ಮುಸ್ಲಿಂ ನಾಯಕ ಇವತ್ತು ಕಾಣಿಸ್ತಾ ಇಲ್ಲ. ಇದು ಕಾಂಗ್ರೆಸ್ ಪಕ್ಷ ತಾನಾಗೆ ತಂದುಕೊಂಡಿರೋ ಒಂದು ಮುಜುಗರಮಯ ಪರಿಸ್ಥಿತಿ. ಹೀಗಿದ್ರೂ ಕೂಡ ಮೊನ್ನೆಯ ದಿಲ್ಲಿ ಬಾಂಬ್ ಬ್ಲಾಸ್ಟ್ ಕುರಿತಂತೆ ಇವರೆಲ್ಲ ಬಾಯಿ ಬಂದಂತೆ ಮಾತಾಡ್ತಿದ್ದಾರೆ. ಪ್ರಧಾನಮಂತ್ರಿ ಮೋದಿ ಅವರು ದೇಶಕ್ಕೆ ಸಮಜಾಯಿಷಿ ಕೊಡಬೇಕು ಅಂತ ಒಬ್ರು ಹೇಳ್ತಾರೆ. ಇವತ್ತು ಮಧ್ಯಾಹ್ನದ ಸುದ್ದಿ ಪ್ರಸಾರದಲ್ಲಿ ಮತ್ತೊಂದು ಹೇಳಿಕೆ ಬಂದಿದೆ. ಮಂತ್ರಿಗಿರಿ ತಪ್ಪಿ ಕೊರಗಿನಲ್ಲಿರೋ ಆರ್ಥಿಕ ಸಲಹೆಗಾರ, ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಮತ್ತು ಹಿರಿಯ ಶಾಸಕ ಬಸವರಾಜ ರಾಯರೆಡ್ಡಿ ಅವರದ್ದು ಮಾತು ಹೇಳ್ಬಿಟ್ಟಿದ್ದಾರೆ. ಇಲ್ಲ, ಬಿಹಾರ್ ಅಸೆಂಬ್ಲಿ ಚುನಾವಣೆಯ ಮೊದಲೇ ಹಂತದ ಮತದಾನ ಮುಗಿದ ಮೇಲೆ ಯಾಕೋ ಸೋಲಾಗುತ್ತೆ ಅನ್ನೋ ಭಯದಿಂದ ಯಾಕೆ ಬಾಂಬ್ ಬ್ಲಾಸ್ಟ್ ಮಾಡಿಸಿರಬಾರ್ದು. ಇದು ಅದಕ್ಕೆ ಪತ್ರಕರ್ತರು ಕೇಳಿದ್ದಾರೆ, ನಿಮ್ಗೇನಾದ್ರೂ ಅದ್ರ ಬಗ್ಗೆ ಸಾಕ್ಷ್ಯ ಇದೆಯಾ? ಇಲ್ಲ, ನನ್ನ ಹತ್ರ ಯಾವ್ದು ಪ್ರೂಫ್ ಇಲ್ಲ, ಡೌಟ್ ಇದೆ ಅಂತ ಅಂದ್ಬಿಟ್ಟು. ಎಸ್, ಐ ಹ್ಯಾವ್ ಮೈ ಓನ್ ಡೌಟ್. ನಿನ್ನ ಅಂತಲೂ ಅದೇ ಬಂತು. ಅವರು ಬಿಹಾರದಲ್ಲಿ ಏನಾದರೂ ಚುನಾವಣೆ ಮೊದಲೇ ಹಂತದಲ್ಲಿ ಗೆಲ್ಲಕ್ಕಾಗಲ್ಲ ಅಂತ ಹೇಳಿ 2ನೇ ಹಂತದಲ್ಲಿ ಇದ್ರ ಬಗ್ಗೆ ಏನಾದರೂ
ನಾನು ಇದ್ರ ಕೈವಾಡ ಇದೆ ಅಂತ ಹೇಳಕ್ಕೆ ಆಗಲ್ಲ. ನಾನು ಯಾಕೆ ಆಗಲ್ಲ ಅಂದ್ರೆ ಐ ಡೋಂಟ್ ಹ್ಯಾವ್ ಪ್ರೂಫ್. ಹೇಳಿದ್ರೆ ತಪ್ಪಾಗ್ತದೆ. ಆದ್ರೆ ಇದು ಯಾಕೆ ಆಗ್ತದೆ ಅಂತ ನೀವು ಹೇಳಿದ್ದನ್ನು ನನಗೂ ಕ್ವಶನ್ ಇದೆ, ಅದಕ್ಕೆ ಉತ್ತರ ಸಿಗ್ತಾ ಇಲ್ಲ ನನಗೆ. ಮೈಟ್ ಬಿ, ಮೈ ನಾಟ್ ಬಿ. ಇಂಥ ಶುದ್ಧ ಉಡಾಫೆ ಮಾತನ್ನ ಒಬ್ಬ ಹಿರಿಯ ಕಾಂಗ್ರೆಸ್ಸಿಗರು ಆಡ್ತಾರೆ ಅಂತಂದ್ರೆ ಯಾತಕ್ಕೋಸ್ಕರ, ಯಾರನ್ನು ಮೆಚ್ಚಿಸ್ಲಿಕ್ಕೋಸ್ಕರ ಇಂಥ ಮಾತುಗಳನ್ನ ಆಡ್ತಾ ಇದ್ದೀರಿ? ರಾಯರೆಡ್ಡಿ ಅವರೇ, ನೀವೇನಾದ್ರೂ ಪ್ರಿಯಾಂಕ ಖರ್ಗೆ ಅವ್ರ ಜೊತೆಗೆ ಸ್ಪರ್ಧೆಗಿಳಿದಿದ್ದೀರಾ? ಪ್ರಿಯಾಂಕ ಖರ್ಗೆ ಕಳೆದ 1 ತಿಂಗಳಿಂದ RSS ಸಂಘಟನೆ ವಿರುದ್ಧ ಅದನ್ನ ಬ್ಯಾನ್ ಮಾಡಬೇಕು ಅಂತ ಪ್ರತಿಪಾದಿಸ್ತಾ ಒಂದಿಲ್ಲೊಂದು ಪ್ರಶ್ನೆಗಳನ್ನ ಅದಕ್ಕೆ ಸಂವಿಧಾನಾತ್ಮಕ ಒಂದು ಅವಕಾಶ ಇದೆಯೋ ಇಲ್ವೋ, ಆ ಸಂಘಟನೆ ರಿಜಿಸ್ಟರ್ ಆಗಿತ್ತಾ, ಅವರು ದೇಣಿಗೆ ಸಂಗ್ರಹಣೆ ಮಾಡ್ತಾರೆ, ಅದಕ್ಕೆ ಲೆಕ್ಕ ಇಟ್ಟಿದ್ದಾರಾ, ಇತ್ಯಾದಿ ಪ್ರಶ್ನೆಗಳು 100 ವರ್ಷಗಳಿಂದ ಯಾವುದೇ ಹಿರಿಯ ಮಾಜಿ ಕಾಂಗ್ರೆಸ್ ಮಂತ್ರಿಗೆ ಅಥವಾ ಹಿರಿಯ ನಾಯಕರಿಗೆ ಕಾಡದೇ ಇದ್ದ ಪ್ರಶ್ನೆಗಳೆಲ್ಲ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಕಾಡಿಸ್ಲಿಕ್ಕೆ ಶುರುವಾದವು. ಇತ್ತೀಚೆಗೆ ಈ RSS ವಿರುದ್ಧ ಹೇಳಿಕೆಗಳು ನೀಡೋದ್ರ ಮೂಲಕವೇ ವೀರಾಭಿಮನ್ಯು ತರ ಆಡ್ತಾ ಇರೋ ಪ್ರಿಯಾಂಕಾ ಖರ್ಗೆ ಜೊತೆಗೆ ಉಳಿದ ನಾಯಕರು ಕೂಡ ಸ್ಪರ್ಧೆಗಿಳಿದ್ರು ಹಾಗೆ ಕಾಣುತ್ತೆ. ರಾಯರೆಡ್ಡಿ ಅವ್ರಿಗೆ ಹಾಕ್ಬೇಕಿತ್ತು ಈ ತರದ ಮಾತು? ನನ್ನ ಹತ್ರ ಪ್ರೂಫ್ ಇಲ್ಲ, ಡೌಟ್ ಇದೆ ಅಂತ. ಇದೇ ರೀತಿ ನಿಮ್ಮ ಸರ್ವೋಚ್ಚ ನಾಯಕ ರಾಹುಲ್ ಗಾಂಧಿ ಕೂಡ ವೋಟ್ ಚೋರಿ ಬಗ್ಗೆ ಪ್ರೂಫ್ ಇಲ್ಲ, ಡೌಟ್ ಇದೆ ಅಂತ, ಅಥವಾ ಪ್ರೂಫ್ ಇದ್ರೂ ಕೂಡ ಅದನ್ನ ನಾನು ಕೋರ್ಟ್ಗೆ ಅಪೀಲ್ ಸಲ್ಲಿಸೋದಿಲ್ಲ, ಚುನಾವಣಾ ಆಯೋಗಕ್ಕೆ ಪ್ರಮಾಣ ಪತ್ರ ಸಲ್ಲಿಸೋದಿಲ್ಲ ಅಂತ ಪ್ರತಿಯೊಬ್ಬರು ಕೂಡ ಜವಾಬ್ದಾರಿಯಿಂದ ನುಣುಚಿಕೊಳ್ಳೋದು, ಹಿಟ್ ಅಂಡ್ ರನ್ ಆರೋಪ ಮಾಡೋದು. ಕಾಂಗ್ರೆಸ್ ಪಕ್ಷಕ್ಕೆ ನಿಜವಾಗ್ಲೂ ಕೂಡ ಭಾರತೀಯ ಮುಸಲ್ಮಾನರ ಬಗ್ಗೆ ಪ್ರಾಮಾಣಿಕವಾದ ಕಾಳಜಿ ಇದ್ರೆ, ಹಿಂದೂಸ್ತಾನ ಅನ್ನೋದು ಹಿಂದೂಗಳು, ಮುಸ್ಲಿಮರು, ಕ್ರಿಶ್ಚಿಯನ್ರು, ಬೌದ್ಧರು, ಜೈನರು ಇತ್ಯಾದಿ, ಪಾರ್ಸಿಗಳು ಇತ್ಯಾದಿ ಸರ್ವ ಜನಾಂಗಗಳ ಒಂದು ಶಾಂತಿಯ ತೋಟ ಅನ್ನೋ ಪರಿಕಲ್ಪನೆ ಕಾಂಗ್ರೆಸ್ಸಿಗರಿಗಿದ್ರೆ, ಮುಸ್ಲಿಮರನ್ನ ಸುಮ್ಮನೆ ಓಲೈಕೆ ಮಾಡೋ ಪ್ರವೃತ್ತಿಯನ್ನು ಬಿಟ್ಬಿಡ್ಬೇಕು. ತುಷ್ಟೀಕರಣದಿಂದ ಮುಸ್ಲಿಮರಿಗೂ ಒಳ್ಳೆಯದಾಗೋದಿಲ್ಲ, ನಿಮ್ಮ ಪಕ್ಷದ ವಿಶ್ವಾಸಾರ್ಹತೆಯೂ ಹೆಚ್ಚೋದಿಲ್ಲ. ಅದ್ರ ಬದಲು ಹಿಂದೂ ಧರ್ಮದ ಪರಂಪರೆ ಸಂಸ್ಕೃತಿಯನ್ನ ಹೀನಾಮಾನವಾಗಿ ಹಂಗಿಸೋದು, ಹೀಯಾಳಿಸೋದು, ಅವಮಾನಿಸೋದು, ಹಿಂದೂ ಅಂತಂದ್ರೆ ಹಾವು ತೊಳೆದವ್ರ ತರ ಆಡೋದು, ಈ ಪ್ರವೃತ್ತಿಯ ಬದಲು ಇದರಿಂದ ಒಂದ್ ಕಡೆ ನೀವು ಹಿಂದೂಗಳ ವಿಶ್ವಾಸ ಮತ್ತು ಗೌರವವನ್ನು ಕೂಡ ಕಳ್ಕೊಳ್ತಾ ಇದ್ದೀರಿ. ಮುಸ್ಲಿಮ್ರು ಕೂಡ ನಿಮ್ಮನ್ನು ನೆಚ್ಕೊಂಡಿರ್ತಾರೆ ಅಂತ ಹೇಳಿಕ್ಕಾಗಲ್ಲ. ಯಾಕಂದ್ರೆ ಈಗಾಗಲೇ ಉತ್ತರ ಭಾರತದ ಬಹುತೇಕ ರಾಜ್ಯಗಳಲ್ಲಿ ಮುಸ್ಲಿಮ್ರು ಕೂಡ ಕಾಂಗ್ರೆಸ್ ಪಕ್ಷದ ಪರವಾಗಿ ನಿಲ್ತಾ ಇಲ್ಲ. ಅಲ್ಲ, ಅವ್ರಿಗೆ ಪರ್ಯಾಯ ಆಯ್ಕೆಗಳು ಲಭ್ಯ ಇದೆ. ತಾವು ನರೇಂದ್ರ ಮೋದಿ ಅವರು ಟ್ರಿಪಲ್ ತಲಾಖನ್ನ ಸಂವಿಧಾನ ತಿದ್ದುಪಡಿಯ ಮೂಲಕ ಅದೊಂದು ಕ್ರಿಮಿನಲ್ ಅಪರಾಧ ಅಂತ ಘೋಷಣೆ ಮಾಡಿದಾಗ ಕಾಂಗ್ರೆಸ್ ಪಕ್ಷ ಯಾವ ಪ್ರತಿಕ್ರಿಯೆಯನ್ನು ಕೊಡಲೇ ಇಲ್ಲ. ಮುಸ್ಲಿಂ ಮಹಿಳೆಯರಿಗೆ ಶತಮಾನಗಳಿಂದ ಕಾಡ್ತಾ ಬಂದಿದ್ದ ಒಂದು ಶಾಪದಿಂದ ವಿಮೋಚನೆಗೊಳಿಸಿದ ಆ ನಡೆಯ ಬಗ್ಗೆ ಕಾಂಗ್ರೆಸ್ಸಿಗರಿಂದ ಇವತ್ತಿಗೂ ಒಂದೇ ಒಂದು ಪ್ರತಿಕ್ರಿಯೆ ಬಂದಿಲ್ಲ. ಅವ್ರದ್ದೇನೇ ಇದ್ರು ಕೂಡ ಮೊಸಳೆ ಕಣ್ಣೀರು. ಮುಸಲ್ಮಾನರಲ್ಲಿ ಶೈಕ್ಷಣಿಕ ಪ್ರಗತಿ ಆಗ್ಬೇಕಾಗಿದೆ, ಶೈಕ್ಷಣಿಕ ಕ್ರಾಂತಿ ಆಗ್ಬೇಕಾಗಿದೆ, ಸಾಂಸ್ಕೃತಿಕ ಒಂದು ಸುಧಾರಣೆ ಆಗ್ಬೇಕಾಗಿದೆ. ಆದ್ರೂ ಕೂಡ ಅದು ಯಾವುದು ಕಾಂಗ್ರೆಸ್ಸಿಗರಿಗೆ ಮುಖ್ಯ ಅಲ್ವೇ ಅಲ್ಲ. ಕಾಂಗ್ರೆಸ್ನವ್ರಿಗೆ ಅವ್ರು ಎಂದಾದ್ರೂ ಕೂಡ ಬೆಂಗಳೂರಿನ ಕಂಟೋನ್ಮೆಂಟ್ ಪ್ರದೇಶದಲ್ಲಿರೋ ಅನೇಕ ಬಡ ಮುಸ್ಲಿಂ ಬಡಾವಣೆಗಳ ಸ್ಥಿತಿಗತಿಗಳ ಬಗ್ಗೆ ಎಂದಾದ್ರೂ ತಲೆ ಕೆಡಿಸ್ಕೊಂಡಿದ್ದಾರ? ಅವರ ಓಟುಗಳ ಬಗ್ಗೆ ಇರುವಷ್ಟು ಕಾಳಜಿ ಅವರ ಸ್ಥಿತಿಗತಿಗಳ ಬಗ್ಗೆ, ಅವ್ರು ಎಂಥ ಹಂದಿಗೂಡ್ನಂತ ಸಣ್ಣ ಪುಟ್ಟ ಮನೆಗಳಲ್ಲಿದ್ದಾರೆ. ಟ್ಯಾನ್ರಿ ರಸ್ತೆ ಆಚೆ ಈಚೆ ನೋಡಿದ್ರೆ ಗೊತ್ತಾಗುತ್ತೆ, ಅಥವಾ ಮೈಸೂರು ರಸ್ತೆ, ಪಾದರಾಯನಪುರ, ಜಗಜೀವನ್ ರಾಮ್ ನಗರ ಮುಂತಾದ ಕಡೆ ಬಡ ಮುಸ್ಲಿಮ್ರು ಯಾವ ಪರಿಸ್ಥಿತಿಯಲ್ಲಿ ವಾಸಿಸ್ತಾ ಇದ್ದಾರೆ ಅಂತ ಜಮೀರ್ ಅಹಮದ್ ಸಾಹೇಬರಾದ್ರೂ ತಲೆ ಕಟ್ಸ್ಕೊಂಡಿದ್ದಾರಾ? ಇಲ್ಲ. ಅವ್ರಿಗೆಲ್ಲ ಮುಸ್ಲಿಮ್ರ ಓಟು ಬಂದೇ ಬರುತ್ತೆ, ನಮ್ಮ ವೋಟ್ ಬ್ಯಾಂಕ್ ಗ್ಯಾರಂಟಿ. ಈ ರೀತಿ ಮುಸ್ಲಿಂ ಮತದಾರರನ್ನ ವೋಟ್ ಬ್ಯಾಂಕ್ ಅಂತ ಸಂಬೋಧಿಸೋದೇ ಅವರ ರಾಜಕೀಯ ವಿವೇಕಕ್ಕೆ ಮಾಡ್ತಿರೋ ಅಪಮಾನ, ಅವರ ರಾಜಕೀಯ ಪ್ರಜ್ಞಾವಂತಿಕೆಗೆ ಮಾಡ್ತಿರೋ ಅಪಚಾರ ಅಂತ ಹೇಳಲೇಬೇಕಾಗಿ ಬಂದಿದೆ. ದಿಲ್ಲಿಯ ಬಾಂಬ್ ಸ್ಫೋಟ ಈಗಾಗಲೇ ಕಳೆದ 3 ದಶಕಗಳಿಂದ ಭಾರತಕ್ಕೆ ಕಾಡ್ತಾ ಬಂದಿರೋ ಆ ಪಾಕಿಸ್ತಾನಿ ಪ್ರಚೋದಿತ ಇಸ್ಲಾಮಿಕ್ ಭಯೋತ್ಪಾದನೆಯ ಒಂದು ವಿಸ್ತರಣೆ ಕೂಡ. ಈಗಾಗಲೇ ಪಹಲ್ಗಾಮ್ನಲ್ಲಿ ನಡೆದ ಆ ಮಾರಣ ಹೋಮ, 26 ಪ್ರವಾಸಿಗರ ಮಾರಣ ಹೋಮ ನಡೆದಿತ್ತು. ಅದಕ್ಕೆ ಪ್ರತಿಕಾರ ರೂಪದಲ್ಲಿ ಆಪರೇಷನ್ ಸಿಂಧೂರ ನಡೀತು. ಆಗ ನಿಮ್ಮ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ನಾಯಕರುಗಳೇ ಭಾರತ ಸರ್ಕಾರ ಕಳಿಸಿದ 7 ಸಂಸದರ ನಿಯೋಗಗಳಲ್ಲಿ ಪಾಲ್ಗೊಂಡ್ಬಿಟ್ಟು ವಿದೇಶಗಳಲ್ಲಿ ಬೇರೆ ಬೇರೆ ವಿದೇಶಿ ಸರ್ಕಾರಗಳ ಮುಂದೆ ಭಾರತ ಸರ್ಕಾರದ ನಿಲುವನ್ನ ಸಮರ್ಸ್ಕೊಂಡ್ರು. ಅದರಲ್ಲೂ ಗುಲಾಂ ನಬಿ ಆಜಾದ್ ಅಲ್ದಾನೆ ಸಲ್ಮಾನ್ ಖುರ್ಷಿದ್ ಅವರಿದ್ರು, ಅಸಾದುದ್ದೀನ್ ಒವೈಸಿ ಅವರಿದ್ರು, ಶಶಿ ತರೂರ್ ಇದ್ರು, ಈ ತರ ಅನೇಕ ಹಿರಿಯ ಸಂಸದರು. ಅಷ್ಟೇ ಅಲ್ಲ, ತಮಿಳುನಾಡಿನ DMK ಪಕ್ಷದ ಕನಿಮೋಳಿ ಅವರಿದ್ರು, ಮಹಾರಾಷ್ಟ್ರದ ನ್ಯಾಷನಲ್ ಕಾಂಗ್ರೆಸ್ ಪಕ್ಷದ ಸುಪ್ರಿಯಾ ಸುಳೆ ಅವರು ಕೂಡ ಇದ್ರು. ಅವರೆಲ್ಲ ವಿದೇಶಿ ನೆಲದಲ್ಲಿ ಯಾವ ರೀತಿ ತಮ್ಮ ರಾಷ್ಟ್ರಭಕ್ತಿ ಮತ್ತು ರಾಜಕೀಯ ವಿವೇಚನೆಯನ್ನು ಪ್ರದರ್ಶಿಸಿದ್ರು, ಅದನ್ನು ಕರ್ನಾಟಕ ಕಾಂಗ್ರೆಸ್ಗೂ ಅವರಿಂದ ಪಾಠ ಕಲಿಬೇಕಾಗಿತ್ತು.
ಇಲ್ಲ, ಹಾಗಾಗಕ್ಕೆ ಸಾಧ್ಯವೇ ಇಲ್ಲ. ಬರ್ತಾ ಬರ್ತಾ ವಾದ ವಿತಂಡವಾದ ಮತ್ತು ಕುತರ್ಕಕ್ಕೆ ಶರಣಾಗಿರೋ ಕಾಂಗ್ರೆಸ್ಸಿಗರು ಇಡೀ ರಾಷ್ಟ್ರಾದ್ಯಂತ ನಗಪಾಟ್ಲಾಗೋಕ್ಕಿಂತ ಮುಂಚೆ ಎಚ್ಚೆತ್ಕೊಳ್ಬೇಕು. ಬೇರೆ ರಾಜ್ಯಗಳಲ್ಲಿರೋ ಕಾಂಗ್ರೆಸ್ ಪಕ್ಷಗಳಿಗೆ ಹೋಲಿಸಿದ್ರೆ ಕರ್ನಾಟಕದಲ್ಲಿ ನಿಜಕ್ಕೂ ಕಾಂಗ್ರೆಸ್ ಪಕ್ಷ ಬಹಳ ಸುಭದ್ರವಾಗಿದೆ, ಸದೃಢವಾಗಿದೆ. ಸಂಘಟನೆ ದೃಷ್ಟಿಯಿಂದ ಕೂಡ ಅಷ್ಟೇ, ಸರ್ಕಾರದ ಸಂಖ್ಯಾಬಲದ ದೃಷ್ಟಿಯಿಂದ ಕೂಡ ಅಷ್ಟೇ. ನಿಮ್ಮ ಎದುರು ಪಾರ್ಟಿಗಳಿಗೆ ಹೋಲಿಸಿದ್ರೆ ಅನೇಕ ಜನ ಪ್ರಬುದ್ಧ ನಾಯಕರು ನಿಮ್ಮಲ್ಲಿದ್ದಾರೆ, ಆದ್ರೆ ಅವರೆಲ್ಲ ಮೌನವಾಗಿರ್ತಾರೆ. ಅತ್ಯಂತ ಆಯಕಟ್ಟಿನ ಜಾಗದಲ್ಲಿ ಕೂತಿದ್ರು ಕೂಡ ಸಕಾಲಕ್ಕೆ ಸೂಕ್ತವಾದ ಪ್ರತಿಕ್ರಿಯೆ ಕೊಡೋದಕ್ಕೂ ಹಿಂಜರಿತಾರೆ. ಅಕಸ್ಮಾತ್ವಾಗಿ ಪ್ರತಿಕ್ರಿಯೆ ಕೊಟ್ರೆ, ಯಾವ ರೀತಿ ಓಟ್ ಚೋರಿ ವಿಚಾರದಲ್ಲಿ KN ರಾಜಣ್ಣ ಇದ್ದದನ್ನ ಇದ್ದಂಗೆ ಹೇಳ್ಬಿಟ್ಟು ಮಂತ್ರಿ ಮಂಡಲದಿಂದ ಡಿಸ್ಮಿಸ್ ಆದ್ರು, ಬಹುಶಃ ಅದರಿಂದ ಉಳಿದವರು ಕೂಡ ಭಯ ಅಂತ ಕಾಣುತ್ತೆ. ದಯಮಾಡಿ ಮುಸ್ಲಿಮರ ತುಷ್ಟೀಕರಣದ ಮತ್ತು ನಿಜವಾದ ಮುಸ್ಲಿಮರಲ್ಲಿರೋ ಬುದ್ಧಿಜೀವಿ ವರ್ಗ ಏನಿದೆ, ವಿದ್ಯಾವಂತ ಮಧ್ಯಮ ವರ್ಗವನ್ನ ಎಚ್ಚರಿಸೋ ಕೆಲಸವನ್ನ ಮಾಡಿ. ಯಾಕೆಂತಂದ್ರೆ ಭಾರತದ ಸೆಕ್ಯುಲರ್ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯನ್ನು ಉಳಿಸೋ ಜವಾಬ್ದಾರಿ ಯಾವ ರೀತಿ ಬಹುಸಂಖ್ಯಾತ ಹಿಂದೂಗಳ ಮೇಲಿದೆಯೋ, ಧಾರ್ಮಿಕ ಅಲ್ಪಸಂಖ್ಯಾತರಾದ ಮುಸ್ಲಿಮರ ಮೇಲೂ ಇದೆ ಅನ್ನೋದನ್ನ ಅವ್ರಿಗೆ ತಾವು ನೆನಪಿಸ್ಕೊಡ್ಬೇಕು. ಭಾರತದ ಈ ಜನತಾಂತ್ರಿಕ ಜಾತ್ಯತೀತ ವ್ಯವಸ್ಥೆಯನ್ನು ಸಂರಕ್ಷಿಸೋದ್ರಲ್ಲಿ ಅವ್ರ ಜೊತೆಗೆ ನೀವು ಕೂಡ ಕೈ ಜೋಡಿಸ್ಬೇಕು. ಭಾರತೀಯ ಮುಸಲ್ಮಾನರು ಭಾರತದ ಅತ್ಯಂತ ಅಲ್ಪಸಂಖ್ಯಾತ ಧಾರ್ಮಿಕ ಸಮುದಾಯವಾಗಿರೋ ಪಾರ್ಸಿಗಳಿಂದ ಕಲಿಬೇಕಾಗಿದೆ. ಪಾರ್ಸಿಗಳ ಜನಸಂಖ್ಯೆ ಇಡೀ ದೇಶದಲ್ಲಿ 1,00,000 ಕೂಡ ಇಲ್ಲ, ಸುಮಾರು 70,000 80,000 ಇದ್ದಾರೆ. ಸ್ವಾತಂತ್ರ್ಯ ಪೂರ್ವದಿಂದ ಹಿಡಿದು ಇವತ್ತಿನವರೆಗೂ ಕೂಡ ದೇಶ ಕಟ್ಟೋ ಕೆಲಸದಲ್ಲಿ ಅವರ ಕೊಡುಗೆ ಎಷ್ಟು ಅಗಾಧವಾಗಿದೆ. ಅದಷ್ಟೇ ಅಲ್ಲ, ಸುಪ್ರೀಂ ಕೋರ್ಟ್ನ ಅತ್ಯುತ್ತಮ ನ್ಯಾಯವಾದಿಗಳೆಲ್ಲರೂ ಕೂಡ ಪಾರ್ಸಿ ಸಮುದಾಯಕ್ಕೆ ಸೇರಿದವರಾಗಿದ್ರು. ದೇಶ ತುರ್ತು ಪರಿಸ್ಥಿತಿ ಅವಧಿಯಲ್ಲಿ ಸಂಕಷ್ಟ ಸ್ಥಿತಿಯಲ್ಲಿದ್ದಾಗ ಸಂವಿಧಾನದ ಮೂಲ ರಚನೆಯನ್ನ ಸಂರಕ್ಷಿಸೋಕೋಸ್ಕರ ಹೋರಾಡಿದವರಲ್ಲಿ ನಾನಿ ಪಾಲ್ಕಿವಾಲಾ ಅಂತ, ಸೋಲಿ ಸೊರಾಬ್ಜಿ ಅವರಂತ, ಅಥವಾ ನಾರಿಮನ್ರಂತ ಖ್ಯಾತ ನ್ಯಾಯವಾದಿಗಳೆಲ್ಲ ಪಾರ್ಸಿ ಸಮುದಾಯದಿಂದ ಬಂದಿರೋರು. ದೇಶದ ಸರ್ವಶ್ರೇಷ್ಠ ವೈಜ್ಞಾನಿಕ ಸಂಶೋಧನಾ ಸಂಸ್ಥೆಗಳಿಗೆಲ್ಲ ಅವ್ರು ಕೊಟ್ಟಿರೋ ದೇಣಿಗೆ ಅದು ಲೆಕ್ಕಕ್ಕಿಡಕ್ಕೂ ಸಾಧ್ಯವಿಲ್ಲ. ಆ ರೀತಿ ವೈವಿಧ್ಯಮಯ ಕ್ಷೇತ್ರಗಳಲ್ಲಿ ತಮ್ಮ ಕೊಡುಗೆ ಇದ್ರು ಕೂಡ ಯಾರೊಬ್ರು ಕೂಡ MLA ಆಗ್ಬೇಕು, ಮಂತ್ರಿ ಆಗ್ಬೇಕು, ರಾಜಕಾರಣಿ ಆಗ್ಬೇಕು ಅಂತ ಅವ್ರು ಇವತ್ತಿಗೂ ಹಂಬಲಿಸೇ ಇಲ್ಲ. ದೇಶದ ಎಲ್ಲ ಅಲ್ಪಸಂಖ್ಯಾತ ಸಮುದಾಯಗಳು, ಕೇವಲ ಧಾರ್ಮಿಕ ಅಲ್ಪಸಂಖ್ಯಾತರಷ್ಟೇ ಅಲ್ಲ, ಹಿಂದೂ ಸಮುದಾಯದಲ್ಲಿರೋ ಸಣ್ಣ ಪುಟ್ಟ ಜಾತಿಗಳ ಜನ ಕೂಡ ಪಾರ್ಸಿಗಳಿಂದ ಕಲಿಯಬೇಕಾದದ್ದು ಬೇಕಾದಷ್ಟಿದೆ ಅಂತ ಸ್ವಂತ ಅನುಭವದಿಂದ ನಿರೂಪಿಸ್ತಾ ಇದ್ದಾನೆ. ಇಲ್ಲಿಗೆ ಈ ಸಂಚಿಕೆಯನ್ನು ಮುಗಿಸ್ತಾನೆ. ನಮಸ್ಕಾರ.